11ನೇ ವರ್ಷದ ಪಟ್ಲ ಸಂಭ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಉಚಿತ ಅಪಘಾತ ವಿಮೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಆಗಿದೆ. ತುಂಬಾ ಸಂಖ್ಯೆಯಲ್ಲಿ ಕಲಾವಿದರು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ. ಕಳೆದ 4 ವರ್ಷಗಳಲ್ಲಿ ಸುಮಾರು 1,500 ಕಲಾವಿದರಿಂದ ಈಗ 2,500 ಕಲಾವಿದರವರೆಗೆ ಈ ಒಂದು ಬೆನಿಫಿಟ್ ಅನ್ನು ಇದನ್ನು ಪಡ್ಕೊಳ್ತಾ ಇದ್ದಾರೆ. 4,500 ಜೋಕ್ಲೆಗೆ ಸ್ಕಾಲರ್ಶಿಪ್ ಕೊಡ್ತೀರಿ. ಸ್ಕಾಲರ್ಶಿಪ್ ತಗೊಂಡು ಹೇಗೆ ಅನಿಸ್ತು? ಇನ್ನು ಮತ್ತು ಪ್ರಯತ್ನ ಪಟ್ಟು ಸೆಕೆಂಡ್ ಪೀಸಲ್ಲಿ ಓದಿ ಮತ್ತು ತಗೊಂಡು. ನಮಸ್ತೆ ವೀಕ್ಷಕರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ 11ನೇ ವರ್ಷದ ಪಟ್ಲ ಸಂಭ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಹಲವಾರು ಕಲಾವಿದರು, ಕಲಾಭಿಮಾನಿಗಳು, ಅದರ ಜೊತೆಗೆ ವಿದ್ಯಾರ್ಥಿಗಳು ಈ ಒಂದು ಸಂಭ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ಕಲಾವಿದರಿಗಂತಾನೆ ಉಚಿತ ವಿಮೆ ಯೋಜನೆ ಕೂಡ ಇಲ್ಲಿ ಆಯೋಜಿಸಿದ್ದಾರೆ. ಕಲಾವಿದರು ಕೂಡ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ವಿದ್ಯಾರ್ಥಿಗಳಿಗಂತಾನೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಈ ಒಂದು ಕಾರ್ಯಕ್ರಮ ಹೇಗೆ ನಡೀತಾ ಇದೆ? ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕಲಾವಿದರು, ಕಲಾ ಪ್ರೇಕ್ಷಕರು, ಅದರ ಜೊತೆಗೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ಅವರ ಮನದಾಳದ ಮಾತುಗಳೇನು, ಇವೆಲ್ಲವನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕೇಳ್ಕೊಂಡು ಬರೋಣ. ಓಕೆ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ಸಹಯೋಗದಲ್ಲಿ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಉಚಿತ ಅಪಘಾತ ವಿಮೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸದುಪಯೋಗ ಪಡಿಸಿಕೊಳ್ಬಹುದು ಅಂತ ಕೇಳಿದ್ರೆ, ಯಕ್ಷಗಾನ ಕಲಾವಿದರಾಗಿರ್ಬೋದು, ಅಥವಾ ರಂಗಭೂಮಿ ಕಲಾವಿದರಾಗಿರ್ಬೋದು, ಅಥವಾ ದೈವಾರಾಧನೆ, ಕಂಬಳ ಕ್ಷೇತ್ರದ ಎಲ್ಲಾ ಕಲಾವಿದರು ಕೂಡ ಈ ಒಂದು ಉಚಿತ ಅಪಘಾತ ವಿಮೆಯನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು. ಓಕೆ ವೀಕ್ಷಕರೇ, ಈಗ ಉಚಿತ ಅಪಘಾತ ವಿಮೆಯ ಮೊತ್ತ 10 ಲಕ್ಷ ಕೂಡ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಬಂದವರಿಗೆ ಉಚಿತ ಅಪಘಾತ ವಿಮೆ ಕೂಡ ಮಾಡಿಸಿಕೊಳ್ಬಹುದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಂದು ಉಚಿತ ಅಪಘಾತ ವಿಮೆ ಮಾಡ್ಕೊಳ್ಬೇಕಿದ್ರೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಕೇಳಿದ್ರೆ, ಕಲಾವಿದರ ಆಧಾರ್ ಕಾರ್ಡ್ ಬೇಕು, ಹಾಗೆ ಪಾನ್ ಕಾರ್ಡ್, ನಾಮಿನಿ ಆಧಾರ್ ಕಾರ್ಡ್ ಕೂಡ ಬೇಕು, ಹಾಗೆ ಮೊಬೈಲನ್ನು ಕಡ್ಡಾಯವಾಗಿ ಒಂದು ಕಾರ್ಯಕ್ರಮದಲ್ಲಿ ತಂದು ಈ ಒಂದು ಉಚಿತ ಅಪಘಾತ ವಿಮೆಯ ಸದುಪಯೋಗ ಪಡಿಸಿಕೊಳ್ಬಹುದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಅಪಘಾತ ವಿಮೆ ಮಾಡಿಸಿಕೊಂಡವರಿಗೆ ಏನೆಲ್ಲ ಪ್ರಯೋಜನ ಸಿಗ್ತದೆ ಅಂತ ಕೇಳಿದ್ರೆ, ಇನ್ನು ಅಪಘಾತದಲ್ಲಿ ಯಾರಾದರೂ ಸಾವನ್ನು ಸಂಭವಿಸಿದರೆ ಸಂಪೂರ್ಣ ವಿಮಾ ಮೊತ್ತ ಇವರಿಗೆ ಕ್ರೆಡಿಟ್ ಆಗುವಂಥದ್ದು. ಹಾಗೆ ಒಳರೋಗಿ ಏನಾದರೂ ಹಾಸ್ಪಿಟಲಲ್ಲಿ ಏನಾದರೂ ಹುಷಾರಿಲ್ಲದೆ ಅಡ್ಮಿಟ್ ಆದ ಸಂದರ್ಭದಲ್ಲಿ 1 ಲಕ್ಷದವರೆಗೆ ಕವರೇಜ್ ಕೂಡ ಸಿಗುತ್ತೆ. ಹಾಗೆ ಶಾಶ್ವತ ಸಂಪೂರ್ಣ ವೈಕಲ್ಯದವರಿಗೆ ಸಂಪೂರ್ಣ ವಿಮಾ ಮೊತ್ತ ಕೂಡ ಸಿಗುತ್ತೆ. ಇನ್ನು ಆಕಸ್ಮಿಕವಾಗಿ ಏನಾದರೂ ಆಸ್ಪತ್ರೆಯ ನಗದು ಏನಾದರೂ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ದಿನಕ್ಕೆ 1,000 ಹಾಗೆ 10 ದಿನದವರೆಗೆ ಕವರೇಜ್ ಕೂಡ ಸಿಗುತ್ತೆ. ಹಾಗೆ ಶಾಶ್ವತ ಭಾಗಶಃ ವೈಕಲ್ಯ ಸಂಪೂರ್ಣ ವಿಮಾ ಮೊತ್ತ ಕೂಡ ಸಿಗುತ್ತೆ. ಹಾಗೆ ಹೊರರೋಗಿ ವೆಚ್ಚ ಕೂಡ 30,000ವರೆಗೆ ಕವರೇಜ್ ಕೂಡ ಆಗುತ್ತೆ. ಹಾಗೆ ಶಿಕ್ಷಣ ನಿಧಿ ಕೂಡ ಆಗುತ್ತೆ. ವಿಮಾದಾರರ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ಗರಿಷ್ಠ ಅವರ 2 ಅರ್ಹ ಮಕ್ಕಳಿಗೆ ರೂಪಾಯಿ 1 ಲಕ್ಷದವರೆಗೆ ಶಿಕ್ಷಣ ನಿಧಿ ಕೂಡ ಸಿಗುತ್ತೆ. ಹಾಗೆ ಅಂತಿಮ ಸಂಸ್ಕಾರದ ನೆರವು ಕೂಡ 5,000ವರೆಗೆ ಕವರೇಜ್ ಸಿಗುತ್ತೆ. ಈ ಒಂದು ಉಚಿತ ಅಪಘಾತ ವಿಮಾದಲ್ಲಿ ಯಾರೆಲ್ಲ ಬಂದು ಕಲಾವಿದರಾಗಿರ್ಬೋದು, ಎಷ್ಟು ಕಲಾವಿದರು ಬಂದು ಈ ಉಚಿತ ಅಪಘಾತ ವಿಮಾ ಮಾಡಿಕೊಂಡಿದ್ದಾರೆ, ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸದುಪಯೋಗ ಮಾಡಿಕೊಳ್ಬೋದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಬಂದ ಪೋಸ್ಟ್ ಆಫೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಓಕೆ ವೀಕ್ಷಕರೇ, ನೀವು ಈಗಾಗಲೇ ನೋಡ್ತಾ ಇರ್ಬೋದು, ತುಂಬಾ ಸಂಖ್ಯೆಯಲ್ಲಿ ಕಲಾವಿದರು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಸಾಕಷ್ಟು ಮಾಹಿತಿ ಬೇಕಿದ್ದಲ್ಲಿ ನಾವು ನಮ್ಮ ಸೀನಿಯರ್ ಪೋಸ್ಟ್ ಮಾಸ್ಟರ್ ಹಾಗೆ ಮಂಗಳೂರು ವಿಭಾಗದ
ಸರ್ ಲೋಕನಾಥ್ ಸರ್ ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ. ಸರ್, ಎಷ್ಟು ವರ್ಷದಿಂದ ಈ ಒಂದು ಪಟ್ಲ ಸಂಭ್ರಮದಲ್ಲಿ ಅಂಚೆ ಇಲಾಖೆಯ ವತಿಯಿಂದ ಉಚಿತ ಅಪಘಾತ ವಿಮೆಯನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ದೀರಾ? ಕಳೆದ 5 ವರ್ಷಗಳಿಂದ ಈ ಒಂದು ಯಕ್ಷ ಪಟ್ಲ ಫೌಂಡೇಶನ್ ಅವರು ನಮ್ಮ ಅಂಚೆ ಇಲಾಖೆ ಜೊತೆ ಸೇರಿಕೊಂಡು ಅವರ ಎಲ್ಲ ಕಲಾವಿದರಿಗೆ ಈ ಒಂದು ಉಚಿತ ಅಪಘಾತ ವಿಮೆಯನ್ನು ಕೊಡ್ತಾ ಇದ್ದಾರೆ. ಇದರ ಎಂಟೈರ್ ಏನು ಪ್ರೀಮಿಯಂ ಇದೆ ಅದನ್ನು ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ. ಆ ಕಲಾವಿದರು ಈಗಾಗಲೇ ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋತಾ ಇದ್ದಾರೆ. ಕಳೆದ ಒಂದು 4 ವರ್ಷಗಳಲ್ಲಿ ಸುಮಾರು 1,500 ಕಲಾವಿದರಿಂದ ಈಗ 2,500 ಕಲಾವಿದರವರೆಗೆ ಈ ಒಂದು ಬೆನಿಫಿಟನ್ನು ಇದನ್ನು ಪಡ್ಕೊಳ್ತಾ ಇದ್ದಾರೆ. ಓಕೆ ಸರ್, ಈಗ ಮೊದಲನೇ ಫಸ್ಟಿಂದ ನಾವೇನು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬಂದಿದ್ದೀರಾ ಅಲ್ಲಿಂದ ಕೂಡ ಎಲ್ಲ ಅಂದ್ರೆ ಯಕ್ಷಗಾನ ಆಗಿರ್ಬೋದು ಅಥವಾ ರಂಗಭೂಮಿ ಆಗಿರ್ಬೋದು ಅಥವಾ ಕಂಬಳ ಆಗಿರ್ಬೋದು ಅಥವಾ ದೈವಾರಾಧನೆ ಎಲ್ಲ ಕ್ಯಾಟಗರಿಯಲ್ಲಿ ಬರುವಂತಹ ಕಲಾವಿದರಿಗೂ ನೀವು ಕೊಡ್ತಾ ಬಂದಿದ್ದೀರಾ ನೀವು? ಈಗ ಈ ಕಳೆದ 2 ವರ್ಷಗಳಿಂದ ದೈವಾರಾಧನೆ ಮತ್ತು ಕಂಬಳ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೊದಲು ಯಕ್ಷಗಾನ ಕಲಾವಿದರಿಗೆ ಮಾತ್ರ ಮಾಡಿದರು ಫಸ್ಟ್ ಇಯರ್ಗೆ, ಆಮೇಲೆ ಎಕ್ಸ್ಟೆಂಡ್ ಮಾಡ್ತಾ ಈಗ ದೈವಾರಾಧನೆ ಮತ್ತು ಕಂಬಳ ಕ್ರೀಡಾಕೂಟದವರಿಗೆ ಇದರ ಸದುಪಯೋಗವನ್ನು ಕೊಡ್ತಾ ಇದ್ದಾರೆ. ಯಕ್ಷಗಾನ ಕಲಾ ಜೊತೆಗೆ ಅವರು ಕೂಡ ಈ ಒಂದು ಸದುಪಯೋಗ ಪಡಿತಾ ಇದ್ದಾರೆ. ಇವರು ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಕಲಾವಿದರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಆಗ್ತಾ ಇದೆ, ಹೌದು ಆಗ್ತಾ ಇದೆ. ಕೇವಲ ಒಂದು 549 ರೂಪಾಯಿಗೆ ಒಂದು 10 ಲಕ್ಷಗಳ ಅಪಘಾತ ವಿಮೆ. ಈಗ ಅಪಘಾತ ವಿಮೆ ಅಂತ ಹೆಚ್ಚಿನ ಜನರಿಗೆ ಮನಸ್ಸಲ್ಲಿ ಬರೋದು ರಸ್ತೆ ಅಪಘಾತ ಅಂತ. ಇದು ರಸ್ತೆ ಅಪಘಾತ ಮಾತ್ರ ಅಲ್ಲ, ಇದು ಈಗ ನೀರಲ್ಲಿ ಬೀಳ್ಬೋದು, ಆಕಸ್ಮಿಕವಾಗಿ ಬೀಳ್ಬೋದು, ಅಥವಾ ಮರದಿಂದ ಬೀಳ್ಬೋದು, ಅಥವಾ ಹಾವು ಕಡಿಬೋದು. ಈ ಎಲ್ಲ ಸಂದರ್ಭಗಳು ಆಕಸ್ಮಿಕವಾಗಿ ಬರುವಂಥ ತೊಂದರೆಗಳು. ಅಂಥ ತೊಂದರೆಗಳಿಗೆ ಈ ಸ್ಕೀಮನ್ನು ಪಡ್ಕೊಂಡಂಥ ವ್ಯಕ್ತಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಈ 549 ಪ್ರೀಮಿಯಮಿಗೆ 10 ಲಕ್ಷಗಳ ಒಂದು ವಿಮೆ ಸಿಗ್ತದೆ. ಜೊತೆಗೆ ಅವರು ವೈದ್ಯಕೀಯ ವೆಚ್ಚ ಕೂಡ, ಅಂದರೆ ಆ ಹಾಸ್ಪಿಟಲಲ್ಲಿ ಇನ್ಪೇಷಂಟ್ ಆಗಿದ್ರೆ 1 ಲಕ್ಷ ತನಕ ವೈದ್ಯಕೀಯ ವೆಚ್ಚ ಕೂಡ ಇದರಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಸಲ ಏನಾದರೂ ಈ ಒಂದು ಯೋಜನೆಯನ್ನ ಮಾಡಿಕೊಂಡ್ರೆ 1 ವರ್ಷದವರೆಗೆ ಮಾತ್ರ? ಹೌದು, 1 ವರ್ಷದ ಅವಧಿ ಇರುತ್ತೆ. ಅದು ಪ್ರತಿ ವರ್ಷ ಅವರು ಬೇಕಂತಂದರೆ ಅದನ್ನು ರಿನ್ಯೂವಲ್ ಮಾಡಬೇಕು. ಇದಕ್ಕೆ 18 ವರ್ಷದಿಂದ 65 ವರ್ಷಗಳ ಒಳಗಿರಬೇಕು ಆ ವ್ಯಕ್ತಿ, ಇದನ್ನು ಪಾಲಿಸಿ ಪಡ್ಕೊಳ್ಳುವವರು. ಅದರ ಒಳಗಿದ್ದರೆ ಅದು ಪ್ರತಿ ವರ್ಷ ನೀವು ಮಾಡಿದರೆ ನಮ್ಮಲ್ಲಿ ಆಟೋ ರಿನ್ಯೂವಲ್ ಆಪ್ಷನ್ ಅಂತ ಇದೆ. ಅದರಲ್ಲಿ ಆಟೋ ರಿನ್ಯೂವಲ್ ಕೊಟ್ಟು ಬಿಟ್ಟರೆ ಪ್ರತಿ ವರ್ಷ ಅವರ ಒಂದು ಡಿಜಿಟಲ್ ಅಕೌಂಟನ್ನು ಮಾಡಬೇಕಾಗುತ್ತೆ. ಇದನ್ನು ಪಡ್ಕೊಳ್ಬೇಕಿದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಡಿಜಿಟಲ್ ಅಕೌಂಟ್ ಇದು. ಇದನ್ನು ಮಾಡ್ಕೊಂಡಿದ್ರೆ ಅದರಲ್ಲಿ ಬ್ಯಾಲೆನ್ಸ್ ಇದ್ದರೆ ಅದು ಆಟೋ ಡೆಬಿಟ್ ಆಗುತ್ತೆ ಪ್ರತಿ ವರ್ಷ. ಸೊ ಈ ಸದುಪಯೋಗವನ್ನು ಪಡ್ಕೊಳ್ಬೋದು. ಬೇರೆ ಈ ಕಲಾವಿದರಲ್ಲದೆ ಬೇರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಪಡ್ಕೊಳ್ಬೇಕಾದ್ರೆ ಯಾವುದೇ ಒಂದು ದಾಖಲೆಗಳ ಅವಶ್ಯಕತೆ ಇರುವುದಿಲ್ಲ. ಕೇವಲ ಅವರ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್, ಪಾನ್ ಕಾರ್ಡ್ ಇಷ್ಟಿದ್ರೆ ಅವರು ಹತ್ತಿರದ ಅಂಚೆ ಕಚೇರಿಗೆ ಹೋದರೆ ಈ ಸೌಲಭ್ಯವನ್ನು ಪಡ್ಕೊಳ್ಬೋದು. ಓಕೆ ಸರ್, ಏನಾದರೂ ಅಪಘಾತ ಸಂಭವಿಸಿದಲ್ಲಿ ಎಷ್ಟು ದಿವಸದಲ್ಲಿ ಒಂದು ಯೋಜನೆ ಅಥವಾ ವಿಮೆ ಅವರ ಪಾಲಿಗೆ ಸಿಗುತ್ತೆ ಅಂತ? ಈಗ ಕನಿಷ್ಠ ನಮ್ಮದು ಒಂದು 30 ದಿನ, ಅಂದರೆ ಅವರು ಅರ್ಜಿ ಕೊಟ್ಟು 30 ದಿನದೊಳಗೆ ನಾವು ಅದರ ಏನು ಕ್ಲೈಮ್ ಇದೆ ಅದನ್ನು ಸೆಟ್ಲ್ ಮಾಡ್ತೇವೆ. ಈಗ ನಮ್ಮಲ್ಲಿ ಈ ಸ್ಕೀಮ್ಗಳಲ್ಲಿ ಈಗ ಅವರು ನಾಮಿನಿ, ಅಂದರೆ ಅಪಘಾತದಲ್ಲಿ ಮೃತಪಟ್ಟರೆ ನಾಮಿನಿ ಇಮಿಡಿಯೇಟಾಗಿ ಡೆತ್ ಸರ್ಟಿಫಿಕೇಟ್ ಜೊತೆಗೆ ಏನಾಯ್ತು ಅನ್ನೋ ಒಂದು ವೈದ್ಯಕೀಯ ವರದಿ ಇಟ್ಟರೆ ಅವರಿಗೆ ಆ ಕುಟುಂಬಕ್ಕೆ ಅದರಲ್ಲಿ ಬೆನಿಫಿಟ್ ಏನು ಸಿಗುತ್ತೆ ಅದನ್ನು ಒಂದು ನಮ್ಮ ಒಂದು ಗುರಿ ಏನಿದೆ ವಿದಿನ್ 35 ದಿನದೊಳಗೆ ಅದನ್ನು ಕೊಡುವಂಥ ವ್ಯವಸ್ಥೆ. ಸೊ ಅದನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಕೆಲವೊಂದು ಕುಟುಂಬದವರು ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ. ಓಕೆ ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಲಾವಿದರು ಬರೋದ್ರಿಂದ ಎಷ್ಟು ಜನ ನೀವೊಂದು ಸ್ಟಾಫ್ಗಳು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಸದುಪಯೋಗ ಪಡುವ? ಇವತ್ತು ನಮ್ಮ ಮಂಗಳೂರು ವಿಭಾಗದಿಂದ ಸುಮಾರು ಒಂದು 105 ಜನ ಇದಕ್ಕೆ ಸ್ಟಾಫನ್ನು ಇದಕ್ಕೆ ಡಿಪ್ಲಾಯ್ ಮಾಡಿದ್ದೇವೆ. ಜೊತೆಗೆ ಕೆಲವು ಸೂಪರ್ವೈಸರ್ ಸ್ಟಾಫ್ ಒಂದು 5-6 ಜನ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ, ಒಂದು ಅಕೌಂಟಿಂಗ್ ಕರೆಕ್ಟಾಗಿ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಅಷ್ಟು ಜನರನ್ನು ಇವತ್ತಿಲ್ಲಿ ಡಿಪ್ಲಾಯ್ ಮಾಡಿದ್ದೇವೆ. ಅವರ ನಾರ್ಮಲ್ ಡ್ಯೂಟಿ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಪಟ್ಲ ಸಂಭ್ರಮದ ಜೊತೆ ನೀವು ಕೂಡ ಅಂದ್ರೆ ಅಂಚೆ ಇಲಾಖೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ ಆಗ್ಲಿಕ್ಕೆ ನೀವು ಕೂಡ ಕಾರಣ ಅಂತ ಹೇಳಬಹುದು. ಸೊ ಈ ಒಂದು ಯೋಜನೆಯನ್ನ ರೂಪಿಸಿಕೊಳ್ಳಿಕ್ಕೆ ಏನಾದರೂ ಕಾರಣ ಇದೆಯಾ ಅಂತ? ಹೌದು, ಇದು ಮುಖ್ಯವಾಗಿ ಸರ್ಕಾರದ ಒಂದು ಸಾಮಾಜಿಕ ಕಳಕಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಒಂದು ಜೀವನಕ್ಕೆ ರಕ್ಷಣೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಈ ಸ್ಕೀಮನ್ನು ಅಂಚೆ ಇಲಾಖೆ ಮುಖ ಜೊತೆ ಈಗ ಇದಕ್ಕೆ ಕೊಡುವಂಥ ಏಜೆನ್ಸಿ ಏನಿದೆ ಅವರು ಇನ್ಶೂರೆನ್ಸ್ ಏಜೆನ್ಸಿ, ಅವರು ಖಾಸಗಿ ಸಂಸ್ಥೆಗಳಿದ್ದರೂ ಕೂಡ ಅವರ ಜೊತೆ ಸಹಭಾಗಿತ್ವ ಮಾಡಿಕೊಂಡು ಅಂಚೆ ಇಲಾಖೆ ಜನಸಾಮಾನ್ಯರಿಗೆ ಇದನ್ನು ಕೊಡ್ತಾ ಇದೆ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ವಿಮೆಯ ಭದ್ರತೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಈ ಸ್ಕೀಮನ್ನು ಅಂಚೆ ಮೂಲಕ ಮಾಡ್ತಾ ಇದೆ. ಓಕೆ ಸರ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಅಪಘಾತ ವಿಮೆ ಏನಿದೆ ಅವರನ್ನು ನಂಬಿದಂಥ ಕುಟುಂಬ ಇರುತ್ತೆ. ಆ ಕುಟುಂಬದ ಒಂದು ರಕ್ಷಣೆಗೆ ಪ್ರತಿಯೊಬ್ಬರು ಕೂಡ ಇದೊಂದು ಸಣ್ಣ ಪ್ರೀಮಿಯಂ, ಒಂದು ದಿವಸಕ್ಕೆ ₹1.50 ಒಂದು ಉಳಿತಾಯ ಮಾಡಿಕೊಂಡ್ರೂ ಕೂಡ 1 ವರ್ಷದಲ್ಲಿ ಈ ಒಂದು ವಿಮೆಯನ್ನು ಪಡ್ಕೊಳ್ಬೋದು.
ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಇದನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ನಮ್ಮ ಇಲಾಖೆಯದ್ದು ಕೂಡ. ನಾವು ಈ ಸಂದರ್ಭದಲ್ಲಿ ಭಾಳಷ್ಟು ಜನ ಇದ್ದಾರೆ ಇಲ್ಲಿ, ಈ ನಿಮ್ಮ ವಾಹಿನಿ ಮುಖಾಂತರ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸ್ಕೀಮನ್ನು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಮಾಡಿ, ಮತ್ತು ಅಂಚೆ ಕಚೇರಿಯಲ್ಲಿ ಭಾಳಷ್ಟು ಇತರ ಸಾಮಾಜಿಕ ಕಳಕಳಿ ಅಕೌಂಟ್ಗಳಿದೆ, ಖಾತೆಗಳಿದೆ, ಅದರ ಎಲ್ಲ ಸದುಪಯೋಗ ಪಡ್ಕೊಳ್ಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದು ಧನ್ಯವಾದ. ಸರ್ ಏನಪ್ಪುದಾರ ಎನ್ನ ಮೊಹಮ್ಮದ್ ಒಂದು ಸೊ ತಾಯಿಗೋಸ್ಕರ ಬೈದೇನೆ ಸರ್ ಈ ಒಂದು ಅಂಚಂಡ ನೆತ್ತ ಫೌಂಡೇಶನ್ ಒಂಜಿ ಮೆಸೇಜ್ ಬತ್ತಿತ್ತುಂಡು ಸ್ಕಾಲರ್ಶಿಪ್ ಅರ್ಜಿ ಪಡ್ಲಿ ಎಂದು ಅಂಚ ಮುನ್ನ ಅರ್ಜಿ ಅನ್ನ ಪೋಸ್ಟ್ ಕಟ್ಬಿಡ್ದೆ ಕೋಡ ಫೋನ್ ಬೈದುಂಡು ಬಲ್ಲೆ ನಿಕ್ಲು ಗಾರ್ಡನ್ ಬಲ್ಲೆಂದು ಅಂಚ ಜೋಕುಲು ಬಾಲೆಲ್ಲ ಬತ್ತೊಂದು ಬೈದೈಡಿ ಸೊ ಫಸ್ಟ್ ಟೈಮ್ ಬರ್ಪು ನೀವು ಫಸ್ಟ್ ಟೈಮ್ ಅನ್ನ ಫಂಕ್ಷನ್ ಪೂರ ಬೈದೆ ಅಂಚ ನೆಕ್ಕು ಸ್ಕಾಲರ್ಶಿಪ್ ದೇಕ ಫಸ್ಟ್ ಬೈದು ಸೊ ಎಂಚ ಒಂದುಂಡು ಸರ್ ಪಟ್ಲ ಸಂಭ್ರಮ 2026 ಯಾನು ಒಂಡ ಎರಡು ಸುರು ನನ್ನ ತೂವಡತಿ ಇಂಚಿನ ಬತ್ತೀಜಿ ನನ್ನ ದೇವ್ರ ತಟ್ಟೆಲ್ಲ ತೊಂದರೆ ಎಲ್ಲ ಬತ್ತೊಂದು ಇತ್ತಿನಟ್ಟು ಮತ್ತಲ್ಲ ಈ ಜನ ಬತ್ತು ಕೂಡ್ದೇರು ಅದೆಲ್ಲ ಮಿಸ್ಟೇಕಿಂದ ಇದ್ದು ಜನ ಬತ್ತು ಕೂಡ್ದೇರತ್ತ ಮತ್ತೆಲ್ಲ ವ್ಯವಸ್ಥೆ ಉಂಟು ಆಧಾರ್ ಕಾರ್ಡ್ದ ನೆತ್ತ ಯಕ್ಷಗಾನದ ನೆತ್ತ ಉದ್ಯೋಗ ಒಂದು ಆಧಾರ್ ಕಾರ್ಡ್ ಮಲ್ ತೊಂದಿಲ್ಲ ಇನ್ಸೂರೆನ್ಸ್ ಪೂರ ಅವು ಎಡ್ಡೇನೆ ಒಂದು ಜನಕ್ಕೆ ತೂಂಡ ಎಂಚಂಡ ಪಾಪದಕ್ಲ ಒಂದು ಎಲ್ಪ್ ಆಪಣತ ಎಡ್ಡೇನೆ ಇತ್ತೆಲ್ಲ ಒಂದು ಜನ ಒಂಜಿ ಪಂಚಾಯತಿನ ಮುಖಾಂತರ ಒಂದು ಪೂರ ಚೂರು ಬೇಲೆ ಮಲ್ ತೊಂದಿಲ್ಲ ಅಂಚಿ ಚೂರು ಗೊತ್ತುಂಡು ಅಂಚ 10 ಜನಕ್ಕೆ ಈತ ಜನ ಬರೋಣ ಒಂಜಿ ನನ್ನ ಮನೆಗೆ ಎಲ್ಪ್ ಆತಿಪ್ಪೋದು ಈತ ಜನ ಬರೋಡಂಡ ಈತ ಜನಕ್ಕೆ ಮುಲ್ಪ ಒಂದು ಎಲ್ಪ ಒಂದು ಈತ ಜನ ಬತ್ತು ಕೂಡ ಇಲ್ಲ ಅಂಚ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಟ್ಲ ಸಂಭ್ರಮ 2026 ನಡತೊಂದುಂಡು ಮಸ್ತ್ ಜನ ಬತ್ತದ ಈ ಒಂಜಿ ವಿಮೆ ಯೋಜನೆದ ಸದುಪಯೋಗ ಮಲ್ತೊಂದುಲ್ಲೇರ್. ಸೊ ಐತ ಬಗ್ಗೆ ಏದಾದ ಪನ್ಪರ್ ಆ್ಯಂಡ್ ಈ ವಿಮೆನ ದಾಯಿಗೋಸ್ಕರ ಮಲ್ತೊನೋಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಟ್ರಸ್ಟ್ದೊಂದು ಭಾರಿ ಮಲ್ಲ ಕೊಡುಗೆ ಯಕ್ಷಗಾನ ಕಲಾವಿದರಿಗೆ, ರಂಗಭೂಮಿ ಕಲಾವಿದರಿಗೆ, ದೈವಾರಾಧನಾ ಕಲಾವಿದರಿಗೆ ಬೊಕ್ಕ ಕಂಬಳ ಕ್ಷೇತ್ರದ ಕಲೆಗೆ ಮಲ್ಲ ಮಟ್ಟದ ಕೊಡುಗೆ. ನಮ್ಮ ದೇಶೊಡೆ ಪ್ರಾಮಾಣಿಕ ಇಲಾಖೆಲಿಡ ಒಂಜಾಯಿನಂಚತ್ರ ಭಾರತೀಯ ಅಂಚೆ ಇಲಾಖೆ ಯಾನಾಯ್ತ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆದಿಲ್ಲ ಪೋಸ್ಟ್ ಭಾರತೀಯ ಅಂಚೆ ಇಲಾಖೆದ. ಈ ಭಾರತೀಯ ಅಂಚೆ ಇಲಾಖೆ ಬೇತೆ ಬೇತೆ ರೀತಿದ ಒಂಜಿ ಕೊಡುಗೆಲು ಸಮಾಜಗೊಂಡು ಐಟು ಒಂಜಿ ಕೊಡುಗೆ ಉಚಿತ ಈ ಅಪಘಾತ ವಿಮೆ ಕನಿಷ್ಠ ಪ್ರೀಮಿಯಮ್ಡು ಗರಿಷ್ಠವಾಯಿನಂಚಿತ್ತಿನ ಸವಲತ್ತು ತಿಕ್ಕೊಂಡು ದಾದಗೆಂಡ ಖಾಲಿ 550 ರೂಪಾಯಿ ಕಟ್ಟಿಯರಡ ವರ್ಷಗೆ 550 ರೂಪಾಯಿ ಕಟ್ಟಿಯರಡ 10 ಲಕ್ಷ ರೂಪಾಯಿ ಕವರೇಜ್. ಡೆತ್ ಅಂಡ 10 ಲಕ್ಷ, ಬೆಡ್ ರಿಟರ್ನ್ ಅಂಡ 10 ಲಕ್ಷ, ಶಾಶ್ವತ ಅಂಗವೈಕಲ್ಯ ಅಂಡ 10 ಲಕ್ಷ. ಇನ್ ಪೇಷಂಟ್ ಬ್ಲಾಕ್ಡ್ 1 ಲಕ್ಷ ರೂಪಾಯಿ, ಔಟ್ ಪೇಷಂಟ್ ಬ್ಲಾಕ್ಡ್ 30,000 ರೂಪಾಯಿ. ಈತ ಫೆಸಿಲಿಟಿ ಓಲಜ್ ಆತ ಮಾತ್ರ ತಂದೆ ಓವಾಣ್ಲ ಜ್ವರ ಬತ್ತು ನಾವು 30 ದಿನ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆದಿತ್ತೆರಡ ಸುರುತ್ತ 2 ದಿನ ಬಿಡ್ದು ಒರಿನ 28 ದಿನಕ್ಕೆ ಹಾಕ್ಲಿಗೆ ದಿನಕ್ಕೂ ಒಂದು ಈತ ಮೊತ್ತ ಅಂದುಂಡು ಅಕ್ಲೆ ತಿಕ್ಕೊಂಡು ಆ ಅಮೌಂಟ್ ತಿಕ್ಕೊಂಡು ಅಂಚುತ್ತಿನ ನಮ್ಮ ಒಂಜಿ ಖಾಲಿ ಚಾ ಕಾಪಿ ಬರ್ಪನಂಚುತ್ತನ ಕಾಸು 500 ರೂಪಾಯಿ. ಒಂದು ಪಟ್ಲ ಫೌಂಡೇಶನ್ ದಾದ ಮಲ್ತೊಂದುಂಡು 2,000 ಜನ ಕಲಾವಿದರಿಗೆ ಒಂದು ಉಚಿತವಾದ ಕೊರ್ಪುನ ಮುಖೇನ ಅಕ್ಲ ಬದುಕಿಗೆ ಆಸರೆ ಆಯ್ತು. ಒಂದು ದಾಯ ಮಲ್ಪೊಡೊಂದು ಕೇಂಡ ಈ ಅಪಘಾತ ಬಣಬನು ಖಾಲಿ ವಾಹನ ಅಪಘಾತ ಮಾತ್ರ ಹುಚ್ಚು ತುಚ್ಚಿಂಡ, ನಾಯಿ ತುಚ್ಚಿಂಡ, ಕರೆಂಟ್ ಹಾಕಂಡ, ತೆಡ್ಲ ಹಾಕಂಡ, ಜಾರ್ದ ಬುರುಂಡ ಇಂಚಿನ ಮಾತ ರೀತಿಯ ಅವಘಡಗಳ ಉಂಡು. ಕರಿಣ ಸರ್ತಿ ನಮ್ಮ ಆನಂದ ಪಂಪನ ಕಟೀಲು ಮೇಳದ ಒಂದು ಯಕ್ಷಗಾನ ಕಲಾವಿದೆ ಪಟ್ಲ ಫೌಂಡೇಶನ್ ಒಂಜಿ ಉಚಿತ ಅಪಘಾತ ಮಲ್ತದೆ ಅರ್ನ ಬಡದಿಗೆ 10 ಲಕ್ಷ ತಿಕ್ಕಂಡು ಆರು ಕುಡೊಂಜಿದಾದ ಮಲ್ದೇರ್ಗಂಡ ಕಟೀಲು ಮೇಳ ಉಚಿತ ಅಪಘಾತ ಮಲ್ತದೆ. ಅಂಚಾದ ರಡ್ಡುಗಡೆಲ ಅರ್ನ ಯಜಮಾನಿಗೆ 10 ಲಕ್ಷ ರೂಪಾಯಿ 20 ಲಕ್ಷ ತಿಕ್ಕಿದ್ದಾರೆ. ಅವತ್ತಂದೆ ಇಂಚಿಪ್ಪು ಒಂಜಿ ರಂಗಭೂಮಿ ಕಲಾವಿದೆ ಆರು ಬಾರಿ ಮಲ್ಲ ಅವಘಡ ಅಂಡು ಆರೆಗೆ 1 ಲಕ್ಷ ರೂಪಾಯಿ ಇನ್ ಪೇಷಂಟ್ ಬ್ಲಾಕ್ಡ್ ಕವರೇಜ್ ಆದ ಇಂಚ ಮಸ್ತ್ ಕವರೇಜ್ ಆತಂಡು ನಮ್ಮ ನೆಟ್. ಅಂಚಾನಾಗ ನಮ್ಮ ಬಣಬನೆ ಬದುಕದ ಭದ್ರತೆಗೆ ಕೇಂದ್ರ ಸರ್ಕಾರ ಕೊರಪರಂಚುತ್ತನ ಈ ಯೋಜನೆನ ಪಟ್ಲ ಫೌಂಡೇಶನ್ ಕಲಾವಿದರು ಉಚಿತವಾದ ಮಲ್ತು ನನಗೆ ಕಡ್ಡಾಯವಾದ ಮಲ್ಪೋದು. ಈತ ಮಾತ್ರ ಪೋಸ್ಟ್ ಆಫೀಸ್ ಇಡೀ ನಮ್ಮ ದೇಶಡೆ ಪ್ರಥಮ ಅಂದ ಪಣಪನಲ್ಕ ಶುರು ಇನ್ಶೂರೆನ್ಸ್ ಆರಂಭ ಆತಿನ ಪೋಸ್ಟ್ ಆಫೀಸ್ ಸಾರತ್ತ ಎನ್ಮೋನದು ಚಿಲ್ರೆ ಆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದುಂಡು ನಮ್ಮ ಪೋಸ್ಟ್ ಆಫೀಸ್. ಪೋಸ್ಟಲ್ ಲೈಫ್ ಅವು ತುಂಬ ಖಾಲಿ ಸರ್ಕಾರಿ ಅಧಿಕಾರಿನಕ್ಲೆ ಮಾತ್ರ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಇತ್ತಂಡು ಇತ್ತವು ITI ಡಿಪ್ಲೊಮೊ ಗ್ರಾಜ್ಯುಯೇಟ್ ಪೋಸ್ಟ್ ಗ್ರಾಜ್ಯುಯೇಟ್ ಆಯ್ನಕ್ಲೆಗೆ ಎಕ್ಸ್ಟೆನ್ಷನ್ ಆತ ನೆತ್ತ ಒಂಜಿ ವಿಶೇಷತೆ ದಾದಕೆಂಡ ಲೋ ಪ್ರೀಮಿಯಂ ಹೈ ಬೋನಸ್ ಪ್ರತಿ ಒಂಜಿ ವ್ಯಕ್ತಿಲ ಏರ್ ಇನ್ಶೂರೆನ್ಸ್ ಮಲ್ಪಾರ ಅಕ್ಲನ ಡೇಟ್ ಆಫ್ ಬರ್ತ್ದ ಮಿತ್ತ ಅಕ್ಲನ ಏಜ್ದ ಮಿತ್ತ ಕೌಂಟ್ ಆಪುಂಡು ಎಬೋವ್ 18 ಒಂದು ಆಪುಂಡು ಬಿಲೋ ನಂಗೆ 50 ನೆತ್ತ ಬಿಲೋ 50 ದಾಕ್ಲಿಗೆ ಮಲ್ಪೆರೆ ಆಪುಂಡು ಆಂಡ ಅತಿ ಹೆಚ್ಚು ಬೋನಸ್ ತಿಕ್ಕೊಂಡು ನೆಟ್
ಅವತ್ತಂದು ಇನ್ಕಮ್ ಟ್ಯಾಕ್ಸ್ಗೆ ಬಿಟ್ಟುಂಡು ಬೊಕ್ಕೋ ನಮಕ್ ನೆಕ್ GST ವಿನಾಯಿತಿ ಉಂಡು ಮಾತ ಗ್ರಾಜ್ಯುಯೇಟ್ ಆಯ್ನಕ್ಲೆ ಒಂದು ಮಲ್ಪರೆ ಅವಕಾಶ ಉಂಡು ಅಂಚಾದ ಈ ಪಟ್ಲ ಫೌಂಡೇಶನ್ದ ಈ ಅಪಘಾತ ವಿಮೆ ಮಸ್ತ್ ಜನಕ್ಕೆ ಪ್ರಯೋಜನ ಉಂಡು ಮಾತೆಲ್ಲ ಮಲ್ಪರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನನ್ನ ಹೆಸರು ಕೃಷ್ಣರಾಜ ವಿಠ್ಠಲ್ ಭಟ್. ನಾನು 24 ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿ ದೇಶ ಸೇವೆ ಮಾಡಿ ಈಗ ಜನಸೇವೆಗಾಗಿ ನಮ್ಮ ಹೆಮ್ಮೆಯ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸಹಾಯಕ ಅಂಚೆ ಅಧೀಕ್ಷಕನಾಗಿ ಉಡುಪಿಯಲ್ಲಿ ಒಂದು 7 ವರ್ಷ ಕೆಲಸ ಮಾಡಿ ಈಗ ಮಂಗಳೂರಿಗೆ ಬಂದು ಮಂಗಳೂರು ಜನರ ಒಂದು ಅಂಚೆ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಮಂಗಳೂರು ಪೂರ್ವ ವಿಭಾಗದಲ್ಲಿ ಸಬ್ ಡಿವಿಷನಲ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ಸಹಾಯಕ ಅಂಚೆ ಅಧೀಕ್ಷಕನಾಗಿ ಕೂಡ ಇದ್ದೇನೆ. ನನಗೇನೆಂದರೆ ಕರಾವಳಿಯ ಒಂದು ಹೆಮ್ಮೆಯ ಜಾನಪದ ಅನನ್ಯ ಕಲೆಯಾದಂಥ ಯಕ್ಷಗಾನದಲ್ಲಿ ಜನರ ಮನರಂಜನೆ ಜೊತೆಗೆ ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಹೇಳಿಕೊಳ್ಳುವ ಹರಕೆ ಬಯಲಾಟಗಳಲ್ಲಿ ಕೂಡ ಹಗಲಿರುಳು ತಮ್ಮನ್ನು ಸಮರ್ಪಿಸಿಕೊಂಡು ಅನಿಶ್ಚಿತದ ಬದುಕಿನ ಮತ್ತು ಸಂಬಳದ ಕಲಾವಿದರ ಜೀವನದಲ್ಲಿ ಆಶಾಕಿರಣದ ಬೆಳಕಾಗಿ ಸ್ಥಾಪಿತವಾದ ಮತ್ತು ಅವರ ಹಿತಕ್ಕಾಗಿ ಬೇರೆ ಬೇರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಾ ಕೃತಾರ್ಥರಾಗುತ್ತಿರುವ ಸ್ಥಾಪಿತವಾದ ಕೇವಲ 11 ವರ್ಷಗಳಲ್ಲಿ 16 ಕೋಟಿ ಮೌಲ್ಯದ ಇಂತಹ ಕಲಾವಿದರ ಹಿತ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿ ಅಸಂಖ್ಯ ಕಲಾವಿದರ ಮತ್ತು ಕಲಾವಿದ ಕುಟುಂಬ ಮತ್ತು ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿರುವ ಯಶೋಗಾಥೆಯ ಹೆಮ್ಮೆಯ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸರ್ವರಿಗೂ ಕಲಾವಿದರಿಗಾಗಿ ಇಂದಿನ ಅಂಚೆ ಅಪಘಾತ ವಿಮಾ ಶಿಬಿರದ ಶಿಸ್ತುಬದ್ಧ ಮತ್ತು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಆಯೋಜನೆಗಾಗಿ ಘನ ಕೇಂದ್ರ ಸರ್ಕಾರದ ಒಂದು ಮುಖ್ಯ ಅಂಗಸಂಸ್ಥೆಯಾದ ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ ಹೆಮ್ಮೆ ಪಡುತ್ತದೆ ಮತ್ತು ಅನಂತ ಅಭಿನಂದನೆಗಳನ್ನು ಅದು ಅರ್ಪಿಸ್ತದೆ. ಊಟೋಪಚಾರದ ಆಯೋಜನೆ ಕೂಡ ನಾವು ಅವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಡಾಕ್ ಸೇವಾ ಜನಸೇವಾ ಇದು ನಿಮ್ಮೆಲ್ಲರ ಹೆಮ್ಮೆಯ ಇಂಡಿಯಾ ಪೋಸ್ಟ್ನ ಧ್ಯೇಯವಾಕ್ಯ. ಗ್ರಾಹಕರೇ ನಮ್ಮ ದೇವರುಗಳು. ಅದರಲ್ಲೂ ಜನತೆಗಾಗಿ ಕಲಾ ಸೇವೆ ಮಾಡುತ್ತಿರುವ ಕಲಾವಿದರ ಸೇವೆ ಭಾಗ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂಚೆ ಇಲಾಖೆಗೆ ದೊರೆತಿರುವುದು ನಮ್ಮ ಪುಣ್ಯ ಮತ್ತು ಸೌಭಾಗ್ಯ. ಇಂಥ ಸೇವೆಗೆ ನಮ್ಮ ಜನನಿಷ್ಠೆಯ ಬೃಹತ್ ಅಂಚೆ ಸೇನಾಪಡೆಯೇ ನೀವಿಲ್ಲಿ ಕಾಣುತ್ತಿರುವ ಹಾಗೆ ಇಲ್ಲಿ ಕಾರ್ಯತತ್ಪರವಾಗಿದೆ. ಆರೋಗ್ಯವೇ ಭಾಗ್ಯದ ದೇಹದ ಅತ್ಯಲ್ಪ ವಾರ್ಷಿಕ ಪ್ರೀಮಿಯಂನ ಈ ಅಪಘಾತ ವಿಮೆಯ ಸೌಲಭ್ಯವನ್ನು ಎಲ್ಲ ಕಲಾವಿದರು ಈ ಶಿಬಿರದಲ್ಲಿ ಪಡೆದುಕೊಂಡು ನಮ್ಮನ್ನು ಕೃತಾರ್ಥನಾಗಿಸಬೇಕೆಂದು ವಿನಂತಿಸುತ್ತೇನೆ. ಯಾವುದೇ ಸಮಸ್ಯೆ ಪರಿಹಾರಕ್ಕೆ ಅಂಚೆ ಅಧಿಕಾರಿಗಳು ಕೂಡ ಇಲ್ಲಿ ಇಡೀ ದಿನ ತಮ್ಮೊಂದಿಗೆ ಉಪಸ್ಥಿತಿಯಲ್ಲಿದ್ದಾರೆ. ಅಂಚೆಯ ಇತರ ಜನಸ್ನೇಹಿ ಸೌಲಭ್ಯಗಳ ಮಾಹಿತಿಗಳನ್ನು ಕೂಡ ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ತಮ್ಮೆಲ್ಲರನ್ನು ಎಲ್ಲ ಕಲಾವಿದರು ಮತ್ತು ಅವರ ಬಂಧುಗಳನ್ನು ಕುಟುಂಬದವರು ನಾನು ಈ ಮೂಲಕ ವಿನಂತಿಸ್ತೇನೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತೀಯ ಅಂಚೆ ಇಲಾಖೆ.
ನಮಸ್ತೆ ಎನ್ನ ಪುದರ್ ಜಯಲಕ್ಷ್ಮಿ ಶೆಟ್ಟಿ ಕರ್ಪಂದು ಕಾರ್ಕಳ ಸಾನೂರುಡ್ದು ಬೈದ ಎಂಕಲು ಕ್ರಮೇಣ ಒಂಜಿ ಐನಾಜಿ ವರ್ಷ ಹಿಡ್ದಿಂಚಿ ಈ ಪ್ರೋಗ್ರಾಮ್ಗೆ ಪ್ರತಿ ವರ್ಷ ಎಲ್ಲ ಬರ್ಪ ಅಂಡ ಮುಲ್ಪ ಪಟ್ಲ ಸಂಭ್ರಮ ಪಂಡ ಎಂಕಲ್ ಇಲ್ಲದ ಒಂಜಿ ಸಂಭ್ರಮದ ಎಂಕ್ಲೆಗೆ ಆಪುಂಡು ಅಂಚದು ಪ್ರತಿ ವರ್ಷ ಎಂಕಲ್ ನಾಡು ಎಂಚಿನ ಒಂಜಿ ಅನಿವಾರ್ಯ ಕಾರ್ಯ ಇತ್ತಂಡಲ್ಲ ಅವೇನು ಬೇತ ದಿನ ದೀದು ಪಟ್ಲ ಸಂಭ್ರಮದ ಡೇಟ್ ನಿಂಕಲು ಸುರುಟಕ್ಕೆ ಏನೋನ್ವ ಆನಿದ ದಿನ ಎಂಕಲು ಬರ್ಪ ಮುಲ್ಪ ದಾದ ಪಂಡ ಯಕ್ಷ ಧ್ರುವ ಪಟ್ಲಾಡ್ ಮಸ್ತ್ ಜನಕ್ಕೆ ಹೆಲ್ಪ್ ಆಪುಂಡು ಅಂಡ ಈ ಸರಿ ಮಸ್ತ್ 4,500 ಜೋಕ್ಲೆಗ್ ಸ್ಕಾಲರ್ಶಿಪ್ ಕೊಡ್ತೀರು ಐಟ್ ಎನ್ನ ಒಂಜಿ ಮಗಲ್ ಉಲ್ಲೋಲನ್ ಪಂಡ್ರಲ್ಲ ಏನು ಹೆಮ್ಮೆ ಪಡೆಪೆ ಅಂಚಾದ ಅವು ಅಕ್ಕಲು ಕೊರ್ಪುನ ಕಿಂಚಿತ್ ಪ್ರಸಾದ ಅಂಡಾಲ ಅವು ಎಂಕ್ಲೆಗ್ ಕೋಟಿಗೆ ಸಮ ಪಂಡದು ಎಂಕಲು ಎನ್ನುವ ಬೊಕ್ಕ ಒಂದು ನಮಕ್ ಇನ್ಸೂರೆನ್ಸ್ ಪೂರ ಪ್ರತಿ ವರ್ಷ ಎಲ್ಲ ಮಲ್ತೊಂದುಲ್ಲೇರು ಅಂಚ ಯಾಲ್ನ ಒಂಜಿ ಹವ್ಯಾಸಿ ಕಲೆವಿದೆ ಯಾಲ್ನ ಐಟ್ ಒಂಜಿ ಇನ್ಸೂರೆನ್ಸ್ ಮಲ್ತೊಂದೆ ಅವಲ ಒಂಜಿ ಎಂಕ್ಲೆಗ್ ಮಸ್ತ್ ಲಾಭದಾಯಕ ಆಪುಂಡು ಪಟ್ಲ ಸಂಭ್ರಮ ನನಾತ್ ವರ್ಷ ಇಂಚೆನೆ ಬೆಳಗಡು ನಮ್ಮ ಪಟ್ಲ ಸತೀಶ್ ಶೆಟ್ರ್ ನನಾತ್ ಜನಕ್ಲೇನು ಒಟ್ಟು ಸೇರಾದು ನನಾತ್ ದಾನಿಲೇನು ಒಟ್ಟು ಸೇರಾದು ನನಾತ್ ಜನಸೇವೆ ಮಲ್ಪುನಂಚಿತ್ತಿನ ಒಂಜಿ ಭಾಗ್ಯನು ಆ ಕಟಿಲಪ್ಪೆರೆಗ್ ಕೊರಡು ಪಂದು ಯಾನು ಕೇನೊಂದು ಎನ್ನಾರೆ ಒಂಜಿ ಪಾತೆರನು ಮುಕ್ತಾಯ ಮಾಡ್ತಾನೆ. ನಮಸ್ತೆ ಮ್ಯಾಮ್ ಇರ್ನ ಪುದರ್ ಓಲ್ಪರ್ತ್ ಬರೋಂದುಲ್ಲ ಎನ್ನ ಪುದರ್ ನಂದಿತ ಬಂದು ಯಾನು ಸೋಮೇಶ್ವರ ಕೊಡ್ಲಾಡ್ದು. ಸೊ ಪಟ್ಲ ಸಂಭ್ರಮ 2026 ನಡತೊಂದುಂಡು ಸೊ ಎಂಚಾವು ಒಂದುಂಡಿನ ಎಕ್ಸ್ಪೀರಿಯನ್ಸ್ ಎನ್ನ ಎಕ್ಸ್ಪೀರಿಯನ್ಸ್ ಪಂಡ ಒಂದು 2ನೇ ವರ್ಷ ಯಾನು ಆ್ಯಕ್ಚುಲಿ ಪೋಸ್ಟಲ್ ಸ್ಟಾಫೇ ಎಂಕೊಂಜಿ ಒಂಜಿ ಮಲ್ಲ ವೇದಿಕೆ ಮುಲ್ಪ ಒಂಜಿ ಪಬ್ಲಿಕ್ ಸರ್ವಿಸ್ ಕೊರ್ರೆ ಬಂದು ಒಂಜಿ ಅಪಘಾತ ವಿಮೆ ಮಂತೊಂದುಲ್ಲ ಐಡ್ದು ಅಕ್ಲೆಗು ಬೆನಿಫಿಟ್ ಆಪುಂಡ ಇಜ್ಜ ಆಂಡ ಒಂಜಿ ಅಕ್ಲೆಗ್ ಒಂಜಿ ಸೆಕ್ಯೂರ್ ಲೈಫ್ದ ಒಂಜಿ ಗ್ಯಾರಂಟಿ ಕೊರೊಂದುಲ್ಲ ಪಂದ್ ಓಲಾಂಡ ಅಪಘಾತ ಆಂಡ ಅಕ್ಲೆಗ್ ಒಂಜಿ ಧೈರ್ಯದ ಲೆಕ್ಕ ಎಂಕ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಉಪ್ಪುಂಡು ಪನ್ಪನೈಕು ಒಂದೇ ಒಂಜಿ ಉದಾಹರಣೆ ಐಕ್ ತಿಕ್ಕಿನ ಒಂಜಿ ಮಲ್ಲ ವೇದಿಕೆ ಅಂಚ 2ನೇ ವರ್ಷ ಒಂದು ಸೊ ಖುಷಿ ಆಪುಂಡು. ಸೊ 2ನೇ ವರ್ಷ ಪಂಡರ್ ವರ್ಷಂ ಪ್ರತಿ ದಾದಾನ ಚೇಂಜಸ್ ಅಂತೂ ಒಂದುಲ್ಲರ ಇರು ಮುಲ್ತ ಎಂಕ್ ಮಸ್ತ್ ಇಷ್ಟ ಆಪುನ ಪಂದ ಮುಲ್ತ ಅರೇಂಜ್ಮೆಂಟ್ಸ್ ಎಂಕ್ಲೆ ಆವಡು ಮುಲ್ಪ ಬರ್ಪುನ ಕಲಾವಿದರಿಗೆ ಆವಡು ಅಕ್ಲು ಕೊರ್ಪಿನ ಅರೇಂಜ್ಮೆಂಟ್ಸ್ ಕಂಫರ್ಟೇಬಲ್ ಒಂಜಿ ಪುಂಡತೆ ಎನ್ವಿರಾನ್ಮೆಂಟ್ ಉಂಡದೆ ಅವು ಖುಷಿ ಆಪುಂಡು. ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು. ಸುರೇಶ್ ಶೆಟ್ಟಿ ಬಣ್ಣದ್ದು ಹವ್ಯಾಸಿ ಯಕ್ಷಗಾನ ಕಲಾವಿದೆ ಬೊಕ್ಕ ಪ್ರೋಗ್ರಾಮ್ ಪೂರ ಎಡ್ಡೆ ಆತುಂಡು ವರ್ಷ ಮಲ್ಪುನ ಎಡ್ಡೆ ಆತುಂಡು ಬೊಕ್ಕ ದಾದ ಬಂಡ ವಿಮೆ ಮತ್ತು ಮಲ್ಪರಿತ್ತುಂಡು ಅಂಚೆ ವರ್ಷ ರಿನ್ಯೂವಲ್ ಮಲ್ಪರಂಡು ಅಂಚೆ ಎಡ್ಡೆ ಕಾರ್ಯಕ್ರಮ ಪಟ್ಲ ಫೌಂಡೇಶನ್ ಬಾರಿ ಸತೀಶ್ ಶೆಟ್ರಿಗೆ ಬಾರಿ ನೋಡ್ಕೊಡ. ಕುಂದಾಪುರದಿಂದ ಬಂದಿದ್ದು ನಾವು. ಸ್ಕಾಲರ್ಶಿಪ್ ಎಲ್ಲ ಸಿಗ್ತಾ ನಿಮಗೆ? ಸಿಕ್ತು. ಸೊ ಹೇಗೆ ಅನ್ನಿಸ್ತು ಈ ಪಟ್ಲ ಸಂಭ್ರಮ 2026? ತುಂಬ ಚೆನ್ನಾಗಿ ಖುಷಿ ಆಯಿತು. ಸ್ಕಾಲರ್ಶಿಪ್ ತಗೊಂಡು ಹೇಗೆ ಅನಿಸ್ತು? ಇನ್ನು ಮತ್ತು ಪ್ರಯತ್ನ ಪಟ್ಟು ಸೆಕೆಂಡ್ ಪೀಸಲ್ಲಿ ಓದಿ ಮತ್ತು ತಗೊಂಡು. ಇದು ಫಸ್ಟ್ ವರ್ಷ ಬರೋದು ಅದಕ್ಕೆ ಇದಕ್ಕಿಂತ ಮುಂಚೆ ಫಸ್ಟ್ ವರ್ಷ ಬಂದು ಖುಷಿ ಆಯ್ತಾ ಇಬ್ರಿಗೂ? ತುಂಬ ಖುಷಿ. ಓಕೆ ಥ್ಯಾಂಕ್ ಯು. ಸೊ ನಮಸ್ತೆ ಇರ್ನ ಪೂದರ್ ಆ್ಯಂಡ್ ಉಲ್ಪತ್ ಬರೋಂದುಲ್ಲ ರೀ ಯಾನ್ ಪರಿಸರ ಪ್ರೇಮಿ ನಿತ್ಯಾನಂದ್ ನೇಜರ್ ಪಂಡದು ನಾನು ಉಡುಪಿಡ್ದು ಬರೋಂದಲ್ಲೇ ಉಡುಪಿಡ್ದು ಸಂದಗಟ್ಟೆ ನೇಜರ್ ಉರುಡು ಬರೋಂದಲ್ಲೇ. ಸರ್ ಈ ವರ್ಷ 11ನೇ ವರ್ಷದ ಪಟ್ಲ ಸಂಭ್ರಮ ಸೊ ಎಂಚ ಆವೋ ಒಂದು ನೀರಿಗೆ ಎಂಚ ಅಂಡ್ ಎಂಕ್ ಮಸ್ತ್ ಖುಷಿಯ ಒಂದುಂಡು ದೇಪಂಡ ಕಲಾವಿದರನ್ನ ಬದುಕು ಪನ್ಪಿನ ಉಂಡತೆ ಮಸ್ತ್ ಶೋಚನೀಯ ದೇಪಂಡ ಇನಿಕ್ವಾಡೆಡ್ದು ಪ್ರತಿಯೊಂದು ವಿಷಯಗಳ ಕಾಂಪಿಟೇಷನ್ ಉಂಡು ಅಂಚಾದ ಕಲಾವಿದರಿಗೆ ಒಂಜಿ ಸಪೋರ್ಟ್ ಮಲ್ಪಿನ ಚಿತ್ತಿನ ಇಂಚಿನ ಸಂಸ್ಥೆ ನನಾತು ಪುಟ್ಟೋಡು ಅಂಚನೆ ಕಲಾವಿದರ ನನಾತು ಮಿತ್ತು ಪತ್ತರ್ಪೋಡು ಅಂಚನೆ ಮಸ್ತ್ ಖುಷಿ ಅಂಡ್ ಎಂಕ್ ದೇಪಂಡ ಕಲ್ಪುನ ಜೋಕ್ಲೆಗ್ ಪ್ರೋತ್ಸಾಹಧನ ಅಕ್ಲಿನ ನೆತ್ತದ ಒಂಜಿ ಪ್ರೋತ್ಸಾಹ ಕೊರ್ಪಿನ ಆ ಜೋಕುಲು ಇದು SLC ಪಾಸ್ ಆಗಿ ಕೂಡಲೇ ನನ್ನ ಮಿತ್ತಗ ಕಾಲೇಜ್ ಪೋಯಿ ಕೂಡಲೇ ಆಗಲಿ ಕೂಡಲ ಖುಷಿ ಆಪುಂಡು ನನಾತ್ ಯಾನ್ ಮಾರ್ಕ್ ಗೆಪ್ಪೋಡು ಇಂಚಿನ ಸಂಸ್ಥೆ ಎಂಗಲೆಗ್ ಹೆಲ್ಪ್ ಮಲ್ತೊಂದುಂಡು ಗೌರವಿಸೊಂದುಂಡು ಪಂಡದು ಅಂಚದ ಹೆಂಗೆ ಮಸ್ತ್ ಖುಷಿ ಅಂಡ್ ಮೇಡಮ್. ನಮಸ್ತೆ ಮ್ಯಾಮ್, ತಮ್ಮ ಹೆಸರು ಹಾಗೂ ಎಲ್ಲಿಂದ ಬಂದಿದ್ದೀರಿ ತಾವು? ನನ್ನ ಹೆಸರು ಲತಾ ಗಣೇಶ್, ನಾ ಬಾರ್ಕೂರಿಂದ ಬಂದಿದ್ದೆ. ಸೊ ಹೇಗೆ ಆಗ್ತಾ ಇದೆ ಪಟ್ಲ ಸಂಭ್ರಮ 2026? ಅಂದರೆ ನಾನು ಬರೋದು ಫಸ್ಟ್ ಇಲ್ಲಿಗೆ, ತುಂಬ ಖುಷಿಯಾಗಿ ತುಂಬ ಜನ ನೋಡಿ ನಮ್ಮ ಸ್ವಲ್ಪ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಇನ್ನು ವರ್ಷ ಪ್ರತಿ ಬರ್ತಾನೆ ಇರ್ತೀರಿ ಪಟ್ಲ ಸಂಭ್ರಮ? ಅಂದರೆ ಈಗ ಈ ಸರ್ತಿ ಒಳಗೆ SLC ಅಲ್ಲ, ನೆಕ್ಸ್ಟ್ ಇನ್ನು ಸೆಕೆಂಡ್ PUCಗೆ ಬರ್ತೇವೆ. ಸ್ಕಾಲರ್ಶಿಪ್ ಸಿಗ್ತಾ? ಹೌದು, ಮಗಳಿಗೆ 92% ಬಂದಿದೆ. ಯಾವ ಕಾಲೇಜಲ್ಲಿ ಕಲಿಯುವಂತ? ಬಾರ್ಕೂರು ಮೆರಿನಲ್ ಕಾನ್ವೆಂಟ್ ಶಾಲೆ. ಖುಷಿ ಆಯ್ತು ಈ ಸಂಭ್ರಮ? ಹೌದು, ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್, ಇರ್ನ ಪುದರ್ ಆ್ಯಂಡ್ ಈ ರೋಲ್ ಪಾರ್ಕ್ ಬರೋಂದುಲ್ಲ? ಎನ್ನ ಪುದರ್ ಸಾವಿತ್ರಿ ಪಂಡದು ಯಾನ್ ಬಂಟ್ವಾಳ ತಾಲೂಕು ಅಮದ ಪದವು ಪಿಲಿಮುಗರು ಗ್ರಾಮಡ್ದು ಬರೋಂದುಲ್ಲೆ ಮುಲ್ತ ಪಟ್ಲ ಫೌಂಡೇಶನ್ ಮುಲ್ತ ನೀಟು ಇಂಕ ನಿಮ್ದು ಏನು 2ನೇ ಸರ್ತಿ ಬರ್ಪು ನೀಡೇಗ ಮಸ್ತ್ ಖುಷಿ ಆವೊಂದುಂಡು ಆಂಡ ಮೂಲ ಈತು ಜನಸಂಖ್ಯೆ ಸೇರೊಂದುಲ್ಲೇರು
ಬೊಕ್ಕ ಈ ಸ್ಕಾಲರ್ಶಿಪ್ ಬಗ್ಗೆ ಬೊಕ್ಕ ಅಂಚೆನೆ ನಮ್ಮ ಇಮೆತ್ತ ಮಸ್ತ್ ಮಸ್ತ್ ಖುಷಿಯ ಒಂದುಂಡು ಆಂಡ ನಮ್ಮ ಈ ಊರುಡು ಇಂಚಿತನ ಪೂರ ಸೌಲಭ್ಯ ಈ ಜನಕ್ಲೆಗ್ ಮುಟ್ಟೊಂದುಂಡತಿ ಅವೇ ಮಸ್ತ್ ಖುಷಿಯ ಒಂದುಂಡು ಅಂಚ ನೆತ್ತ ಮಕ್ಳಿಗೆ ಮಾತೆರೆ ನೆಟ್ಟು ಪೂರ ಏರು ಮಾತ ಬಾಲ್ಪಡೆ ಒಂದಿಲ್ಲ ಅಕ್ಲೆ ಮಾತೆರೆಗ್ಲ ಮಾತಾ ಜನಕ್ಲ ಪರವಾದ ತುಂಬುರೋದ ಮಕ್ಳಿಗೆ ಧನ್ಯವಾದ ಕೊರೊಂದಿಲ್ಲ ಮ್ಯಾಮ್, ನಿಮ್ಮ ಹೆಸರು ಹಾಗೂ ಎಲ್ಲಿಂದ ಬಂದಿದ್ದೀರಿ? ನಾನು ಸೊರಪಾಡಿಯಿಂದ ಅಶೋಕ್ ಶೆಟ್ರ ನಮಗೆ ಹತ್ತಿರ ಅವರ ಊರಿನಿಂದ ಬಂದಿದ್ದೇನೆ. ಹೆಸರು ಶಕುಂತಲ ಅಂತ. 2026ರ ಪಟ್ಲ ಸಂಭ್ರಮ ನಡೀತಾ ಇದೆ, 11ನೇ ವರ್ಷ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲಿ ಜನಸಂಖ್ಯೆ ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾ ಉಂಟು. ಅವರ ಪವರ್ ಎಂತಂತ ಈ ಜನಸಂಖ್ಯೆಯಲ್ಲಿ ಗೊತ್ತಾಗ್ತದೆ. ಮತ್ತು ನಾನು ಸಹ ಅಲ್ಲಿ ಬಾಚಕೆರೆ ದೇವಸ್ಥಾನದಲ್ಲಿ ಫಸ್ಟಿಗೆ ಪಟ್ಲ ಫೌಂಡೇಶನ್ ಕಮಿಟಿ ಇತ್ತು, ಅದರಲ್ಲಿ ಫಸ್ಟಿಗೆ ನಾನು ಸಹ ಇದು ಮೆಂಬರ್ ಆಗಿದ್ದೆ. ಹಾಗೆ ಮೆಂಬರ್ ಆಗಿ ಚಿಕ್ಕ ಅಮೌಂಟ್ 1,000 ಎಲ್ಲ ಕೊಡ್ತಾ ಇದ್ದೆ. ಹಾಗೆ ಇಷ್ಟು ದೊಡ್ಡ ಮಟ್ಟಿಗೆ ಆಯಿತು. ಇದು ನನ್ನ ಮಗನಿಗೆ ಸಹ ತುಂಬ ಅದರಿಂದ ಉಪಕಾರವಾಯಿತು. ಸ್ಕಾಲರ್ಶಿಪ್ ಸಿಕ್ಕಿತ್ತು, 90% ಇತ್ತು ನನ್ನ ಮಗನಿಗೆ ಸಹ. ತುಂಬ ಖುಷಿ ಆಯಿತು. ಇನ್ನು ಮುಂದಕ್ಕೂ ಇದೇ ರೀತಿ ಒಳ್ಳೆಯ ರೀತಿಯಿಂದ ಕಟೀಲಮ್ಮನ ದಯೆಯಿಂದ ಒಳ್ಳೆಯ ರೀತಿ ನಡೆಯಲಿ, ಅವರಿಗೆ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಆಗಲೆಂದು ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ನೋಡ್ತಾ ಇರ್ಬೋದು ತಾವು ವೀಕ್ಷಕರೇ, ಪಟ್ಲ ಸಂಭ್ರಮ 2026 ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಹಲವಾರು ಜನರು, ಹಲವಾರು ವಿದ್ಯಾರ್ಥಿಗಳು, ಕಲಾವಿದರು, ಕಲಾ ಪ್ರೇಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಿರುವಾಗ ಅವರ ಮಾತುಗಳೇನು? ಈ ಪಟ್ಲ ಸಂಭ್ರಮ 2026 ಯಾವ ರೀತಿಯಾಗಿದೆ, ವರ್ಷಂಪ್ರತಿ ಏನಾದರೂ ಹೊಸತನವನ್ನು ತಂದಿದ್ದಾರೆ ಎಂಬುವಂಥದ್ದನ್ನು ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು ಆ್ಯಂಡ್ ಎಲ್ಲಿಂದ ಬಂದಿರು? ನಾನು ರಾಜು ಭಾಗವತ್ ಅಂತ ಸಾಗರದಿಂದ ಒಂದು ಹಳ್ಳಿ. ನಾನು ಒಬ್ಬ ಯಕ್ಷಗಾನ ಕಲಾವಿದ ಆಗಿ ಇಲ್ಲಿ ಪಟ್ಲ ಫೌಂಡೇಶನ್ ಒಂದು ಮಾದರಿ ಫೌಂಡೇಶನ್, ಅದು ಯಕ್ಷಗಾನ ಕಲಾವಿದರಿಗೆ ಮತ್ತು ಕಲಾವಿದರಿಗೆಲ್ಲ. ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ಒಂದು 2-3 ವರ್ಷದಿಂದ ಬರ್ತಾ ಇದ್ದೇನೆ. ಉಚಿತ ವಿಮೆ ಯೋಜನೆ ಉಂಟು, ಸೊ ಅದನ್ನು ಸದುಪಯೋಗ ಪಡ್ಕೊಂಡ್ರೆ ಮಾಡಿದ್ರೆ ಸರ್? ಉಪಯೋಗ ಒಂದು 2-3 ವರ್ಷದಿಂದ ನಾವು ಬಂದು ಇಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ತುಂಬ ಅದು ಒಂದು ಕಲಾವಿದರಿಗೆ ಒಂದು ಬೆನ್ನೆಲುಬಾಗಿ ಪಟ್ಲ ಫೌಂಡೇಶನ್ ಸಹಕಾರ ನಿಜವಾಗ್ಲೂ ಖುಷಿಯಾಗುವಂಥದ್ದು. ಸೊ ಅದರ ಜೊತೆಗೆ ವರ್ಷಂಪ್ರತಿ ಪಟ್ಲ ಸಂಭ್ರಮ ನಡೀತಾ ಇದೆ, ವರ್ಷಂಪ್ರತಿ ಏನಾದರೂ ಹೊಸತನವನ್ನು ತಾವು ಕಾಣ್ತಾ ಇದ್ದೀರಾ ಸರ್? ಖಂಡಿತ ಇಲ್ಲಿ ಬಡಗು ತೆಂಕು ಯಕ್ಷಗಾನಗಳನ್ನೆಲ್ಲ ಮಾಡ್ತಾರೆ. ಮತ್ತು ಬಂದಕ್ಕಂಥ ಕಲಾವಿದರಿಗೆಲ್ಲ ಒಂದು ಹೊಸತನವನ್ನು ಕೊಡ್ತಾ ಇದ್ದಾರೆ ಇವರು. ಮತ್ತು ಹೊಸ ಯಕ್ಷಗಾನದ ಯುವ ಪೀಳಿಗೆಗೆ ಬರಲಿಕ್ಕೆಲ್ಲ ಹೊಸ ಶಿಕ್ಷಕರನ್ನು ಆಯ್ಕೆ ಮಾಡುವಂಥ ಕೆಲಸಗಳೆಲ್ಲ ನಡೆಯುತ್ತೆ. ಹಾಗಾಗಿ ಯಕ್ಷಗಾನ ಮತ್ತಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಪಟ್ಲ ಫೌಂಡೇಶನ್ ಕಾರಣ ಅಂತ ನಾವು ಅದು ಕ್ಲಾಸ್ ಮಾಡ್ತಾನೂ ಇದ್ದೀವಿ, ಮಕ್ಕಳು ಹೇಳ್ಕೊಡ್ತೇವೆ ಈ ಮುಖಾಂತರವಾಗಿ, ಪಟ್ಲ ಫೌಂಡೇಶನ್ ಮುಖಾಂತರವಾಗಿ ಕ್ಲಾಸ್ ಮಾಡ್ತಾ ಯಾವ್ದು ಯಕ್ಷಗಾನ ಶಿಕ್ಷಕರು ನಾವು. ತಮ್ಮ ಹೆಸರು ಸರ್? ನಾಗರಾಜ್ ಪಂಚಲಿಂಗ ಅಂತ. ಥ್ಯಾಂಕ್ ಯು. ನಾನು ಕೂಡ ಅಲ್ಲಿ ಸಾಗರದಲ್ಲಿ ಕ್ಲಾಸ್ ಮಾಡ್ತೇನೆ. ಪಟ್ಲ ಫೌಂಡೇಶನ್ ಕ್ಲಾಸ್ ಜೊತೆಯಲ್ಲಿ ನಂದು ಇಂಡಿವಿಜುವಲ್ ಕ್ಲಾಸು ಕೂಡ ತುಂಬ ಇದೆ. ಸರ್ ನಮಸ್ತೆ. ಪಟ್ಲ ಸಂಭ್ರಮ ಬಹಳ ಅದ್ದೂರಿ ಮಸ್ತ್ ಗ್ರ್ಯಾಂಡ್ ಅದು ನಡತೊಂದುಂಡು. ವರ್ಷಂ ಪ್ರತಿ ಈ ಪಟ್ಲ ಸಂಭ್ರಮಕ್ಕೆ ಬರಂದುಂಡ ಅನೇಕ ವರ್ಷದ್ದು ಈ ಕಾರ್ಯಕ್ರಮ ಬರೋದಿಲ್ಲ. ಪಟ್ಲೆಯನ್ನು ಅತ್ಯಂತ ಆತ್ಮೀಯ ಭಾಗವತಿರಿ ಬಹುಶಃ ಮೇಳಗೂ ಸೇರಿ ತುಂಬಿ ಒಂಜಿ ಹವ್ಯಾಸಿ ಕಲಾವಿದೆ ಪುನಗನ ಇಂಕ ವಾಮದೋದು ಸಾರ್ವಜನಿಕ ಗಣೇಶೋತ್ಸವ ಲೆತ್ತದ ಆರು ಮಸ್ತ್ ಅನ್ನ ಅಭಿಮಾನಿ ಅದು. ವರ್ಷಂ ಪ್ರತಿ ಪಟ್ಲ ಸಂಭ್ರಮ ಎಂಚ ನಿಕ್ಲೆಗ್ ಒಂಜಿ ವಿಭಿನ್ನವಾದ ತೋಜೊಂದುಂಡು. ವಿಭಿನ್ನ ಉಂಡ ಕಲಾವಿದರಿಗೆ ಒಂಜಿ ಆಸರೆ ಆಧಾರರು ಪಾಪದ ಒಂಜಿ ಕಲಾವಿದನ ಬೇನೇನು ಏರ್ಲ ತೂಪುನಕ್ಲಿಜ್ಜರು ಅಂಡಾರು ಕಲಾವಿದೆ ಅದು ಕಲಾವಿದರನ್ನ ಏತು ಬೇನೆ ಉಂಡು, ಏತು ನೋವು ಉಂಡು, ಏತು ನಲಿ ಉಂಡು, ಅವು ಪೂರ ಅದೇ ಗೊತ್ತುಂಡು. ಆರು ಅವೇನು ಪೂರ ಐಕೆ ಸ್ಪಂದನೆ ಕೊರ್ಪೇರು ಅಂಚಾದ ಪಟ್ಲ ಸಂಭ್ರಮ ಪ್ರತಿ ವರ್ಷಲ ಎಡ್ಡೆ ಕಾರ್ಯಕ್ರಮ ಮಲ್ತೊಂದುಂಡು. ಈ ವರ್ಷ ಜೋಕುಲೆಗೆ ಸ್ಕಾಲರ್ಶಿಪ್ ಕೊಡ್ತೀರಿ, ಅವಳೊಂದು ಭಾರಿ ಎಡ್ಡೆ ಕಾರ್ಯಕ್ರಮ. ಏತ್ ಪೂರ್ತಕ್ಕೆ ಬೈದಾರೆ ಈ ಪಟ್ಲ ಸಂಭ್ರಮ ಕಾರ್ಯ? ಯಾನ್ ಕಾಂಡೆ 10 ಗಂಟೆ ಬರ್ತದೆ ಎಂಕಲು ಮಾತ್ರ KSRTCದ ಸಿಬ್ಬಂದಿರು ನಿವೃತ್ತ ಆಗಲಿ ಮಾತ್ರ ಎತ್ತೊಂದು ಈ ಕಾರ್ಯಕ್ರಮ ಇನ್ನು ಬರ್ತದೆ. ಪಂಡ ಪಟ್ಲ ಸಂಭ್ರಮಕ್ಕೆ ಬರ್ತದ ಮಸ್ತ್ ಖುಷಿ ಆಯ್ತು. ದಾದ ವಿಶ್ ಮಲ್ಪರ ಇಷ್ಟ ಮಲ್ಪಸ್ ಆರು ಪಟ್ಲ ಸಂಭ್ರಮ ಇಂಚೆನೆ ಎಡ್ಡೆ ಒಂಜಿ ಪಂಡ ಯುವ ಕಲಾವಿದರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಮಿತ್ತೊಂದು ಆಸಕ್ತಿ ಪುಟ್ಟಿದ ಈ ಕಾರ್ಯಕ್ರಮ ಹೆಚ್ಚು ಪ್ರೇರಣೆ ಕೊರ್ಪು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಪಟ್ಲ ಸಂಭ್ರಮ ಕಾರ್ಯಕ್ರಮಕ್ಕೆ ಬೈದಾರೆ ಎಂಚ ಒಂದು ಕಾರ್ಯಕ್ರಮ ಸೂಪರ್ ಐಟ್ ರಟ್ಟು ಪಾತ್ರೆ ಹೆಚ್ಚಿ ವರ್ಷಲ ಬರೋಂದಲ್ಲರೆ ಕಾರ್ಯಕ್ರಮ ವರ್ಷ ಬರೋದಿಲ್ಲ ಎಂಚ ಒಂದು ಪಟ್ಲ ಸಂಭ್ರಮ ಕಾರ್ಯಕ್ರಮ ಬರ್ತದೆ ದಾದಂಡಲ ಈಗ ಉಪಯೋಗ ಆಂಡಿ ಒಂದು ಕಾರ್ಯಕ್ರಮ ಉಪಯೋಗ ಆಂಡ್ ಮಸ್ತ್ ಒಂಜಿ ಎಂಟರ್ಟೈನ್ಮೆಂಟ್ ಯಾರ ಜಾಲಿ ಹಾಕೊಂಡು ಕಂಚೆನೆ ಆರ್ನೊಂಜಿ ಸೇವೆ ಪನೊಲಿ ಪಟ್ಲ ಆರು ಮಸ್ತ್ ಕೆಲವರಿಗೆ ಬಡವರಿಗೆ ಇಲ್ಲು ಕಟ್ಟು ಕೊಡ್ತೇವೆ ಅಂಚ ಮಸ್ತ್ ದಾನ ಮಾಡ್ತಾರೆ ಎನ್ನ ರಿಲೇಟಿವ್ ಯಾರು. ಓಕೆ ಪಟ್ಲ ಸಂಭ್ರಮ ವರ್ಷದ ವರ್ಷ ಇರಿಗೆ ದಾದ ಡಿಫ್ರೆನ್ಸ್ ತೋಜೊಂದು
ಆರು ವರ್ಷ ವರ್ಷ ಆಯ್ಲೆಕ್ಕನ್ನ ಅವ್ರನ್ನ ಒಂದು ಗ್ರೋತ್ ಮಲ್ತೊಂದು ಉಪ್ಪುವೆರು ಅವ್ರನ್ನ ಬೇತೆ ಬೇತೆ ಕಾರ್ಯಕ್ರಮ ಆಯೋಜನೆ ಮಲ್ಪುವೆರು ಅವ್ರನ್ನ ಒಂಜಿ ಈ ಹೊಸ ಕಲಾವಿದರಿಗೆ ಒಂಜಿ ಪ್ರೋತ್ಸಾಹ ಕೊರ್ಪುಂಡು ಅವು ಪೂರ ಹೆಡ್ಡೆ ಒಂಜಿ ಉಂಡು ಎಲ್ಲ ಒಂಜಿ ಡ್ರಾಮಾ ಆ್ಯಕ್ಟರ್ ಅಂಚ ಅದು ಉಚಿತ ಅಪಘಾತ ವಿಮೆ ಪನ್ಪುನಂಚಿತ್ನ ಆಯೋಜನೆ ಮಲ್ದೆರ್ ಐಕ್ ಇರ್ಲ ಸದುಪಯೋಗ ಮಲ್ಪೊಂದು ಅಂದ ಅವೇ ಒಂಜಿ ಎಲ್ಲ ಒಂಜಿ ಕಲಾವಿದೆ ಐನೂರ್ದ ಅದು ಎಂಕ್ಲ ಒಂಜಿ ಅವಕಾಶ ತಿಕ್ಕೊಂಡು ಉಚಿತ ಒಂದು ಮಲ್ಪರ ಈತ್ ವರ್ಷದಿಂದ ಬರೋದು ನಾನು ಲಾಸ್ಟ್ ಇಯರ್ ಬೈದೆ ಐಕ್ ತುಂಬ ಫಸ್ಟ್ ಟೈಮ್ ಬರ್ತೀನಿ ಒಂದು ಸೆಕೆಂಡ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ಇರ್ನ ಪುದರ್ ಆ್ಯಂಡ್ ಒಲ್ಪಟ್ ಬರೋದಿಲ್ಲ ನಾನು ಸಹದೇವ ಸಾಲಿಯನ್ ಹವ್ಯಾಸ ಭಾಗವತೆ ಅಂಚೆ ಇನಿ ಪಟ್ಲ ಸಂಭ್ರಮಗೂ ಕೆಲವು ವರ್ಷ ಬರೋದಿಲ್ಲ ಜಾನಪದಗೂ ಯಕ್ಷಗಾನಗೂ ಕಲಾವಿದರಿಗೆ ಮಾತರಿಗಳ ಬೋರ್ಡ್ ಹಂಚಿನ ವಿಮಾ ಸೌಲಭ್ಯನು ಪಟ್ಲ ಸತೀಶ್ ಶೆಟ್ರು ಅಂಚನೆ ಮಹಾದಾನಿಲ್ ಮಾತ ಮಲ್ತೊಂದುಲ್ಲೇರು ಒಂದು ಮಸ್ತ್ ಬಡ ಕಲಾವಿದರಿಗೆ ಬೋರ್ಡ್ ಹಂಚಿನ ಸಂಭ್ರಮದ ಈ ವಿಮಾ ಅಪಘಾತ ವಿಮಾ ಕಾರ್ಯಕ್ರಮ ಅಂಚಾದ ಮಾತೆರ್ಲ ನೆತ್ತ ಸೌಲಭ್ಯನು ಲಾಭನು ಪಡೆಯೋಡು ಪಂಡದು ಯಾನೊಂದು ಭಾಗವತಿಯಾದ ಪಣಪನಂಚಿನ ಪಾತ್ರ ಅಂಚಾದ ಈ ಕಾರ್ಯಕ್ರಮ ಮಾತ್ರೆಗಳ ಉಪಕಾರಿಯಾದ ಸಹಕಾರಿಯಾದ ಬರಡು ಪಂಡದು ಎನ್ನ ಪ್ರಾರ್ಥನೆ ನಿಖಿಲ್ನ ಈ ಅಭಿಮತ ದೂರದರ್ಶನ ನಿಖಲ್ನ ಈ ಟಿ ವಿಗೆ ಎನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸವೆ ನಿಖಿಲಿಗೆ ಧನ್ಯವಾದ ಥ್ಯಾಂಕ್ಸ್ ನಮಸ್ತೆ ಸರ್ ಈನ ಪುದರ್ ಜಯಂತ ನಲಿಕೆ ಓಕೆ ಸರ್ ನಮ್ಮ ಪಟ್ಲ ಸಂಭ್ರಮಡ್ ಮಸ್ತ್ ವರ್ಷದಿಂಚ ಅಪಘಾತ ವಿಮೆ ಪನ್ಪುನಂಚಿನ ಆಯೋಜನೆ ಮಲ್ತೊಂಬರೊಂದುಲ್ಲೇರ್ ಪಣ ಕಲಾವಿದರಿಗೆ ದೈವಾರಾಧಕರಿಗೆ ಅದು ಪಡಕಂಬಳ ಕಲಾವಿದರಿಗೆ ಅದು ಪಡ್ ಅತ್ತಂಡ ಯಕ್ಷಗಾನ ರಂಗಭೂಮಿ ಕಲಾವಿದರಿಗೆ ಪುರ ಆಯೋಜನೆ ಮಲ್ತೊಂಬರೊಂದುಲ್ಲೇರ್ ಸೊ ಈರ್ಲ ಈ ಒಂಜಿ ಕಾರ್ಯಕ್ರಮಡ್ ಸದುಪಯೋಗ ಮಲ್ತೊಂದರೆ ಈ ಯೋಜನೆದ ಖಂಡಿತ ಮಲ್ತೊಂದು ಎಂಗ್ಲೇ ಭಾರಿ ಉಪಕಾರ ಒಂದೊಂದು ಮಸ್ತ್ ಪಂಡ ಎಂಗ್ಲೇ ಕಲಾವಿದರ್ನಗ್ಲೇ ಪಂಡ ಕೈಕಾರ್ ಬೆಲೆ ಅವು ಒಂದು ಬೊಕ್ಕ ಉಸಾರಿಜ್ಜಂದ ಮತ್ತ ಬೂರ್ನತೆ ಐಕ ಸಲದು ಒಂದೊಂಜಿ ಭಾರಿ ಖುಷಿಯಾನ ಎಂಗ್ಲೇ ಮಲ್ತಿನ ಏತ್ ವರ್ಷದಿಂಚ ಬರೊಂದುಲ್ಲೇರ್ ಪಟ್ಲ ಸಂಭ್ರಮ ಯಾನೊಂಜಿ 5 ವರ್ಷದಿಂಚ ಆತೆ ಏತ್ ವರ್ಷದಿಂಚ ಈ ಒಂಜಿ ಕಾರ್ಯಕ್ರಮಡ್ ಉಪಯೋಗ ಆಂಡಿರೆ 5 ವರ್ಷದಿಂಚಲ ಉಪಯೋಗ ಆವೊಂದುಂಡೆ ಮಸ್ತ್ ಆಂಡ್ ಇದೀಗ ಮಾಹಿತಿ ಎಂಚ ತಿಕ್ಕಡ ಮುಲ್ಪ ಒಂಜಿ ಕಲಾವಿದರಿಗೋಸ್ಕರನೇ ಈ ಒಂಜಿ ವಿಮಾ ಆಯೋಜನೆ ಮಲ್ದೇರ್ ಎಂಗ್ಲೇ ಪಂಡ ಎಂಕ್ಲು ನೆಟ್ ಗುರುಪುಡು ಮಾತೊಲ್ಲತೆ ನೆಟ್ ಮೆಸೇಜ್ ಪೂರ ಬಾರ್ತಿಂಡೆ ಅಂಚ ಗೊತ್ತು ಎನ್ನ ಊರು ಬಾರಿ ದೂರ ನಾರವಿ 5 ವರ್ಷದಿಂಚಲ ಈ ಒಂಜಿ ಉಪಯೋಗ ಮಲ್ತೊಂದುಲ್ಲೆ ಸೊ ಈರಿಗೆ ಈರ ಫ್ಯಾಮಿಲಿಗೂ ಉಪಯೋಗ ಆತಡೆ ಆತನೆ ಮಸ್ತ್ ಆತನೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮ್ಯಾಮ್ ಈರ್ನ ಪುದರ್ ಶಶಿಕಲಾ ಬಂದು ಪುತ್ತೂರು ಓಕೆ ಪಟ್ಲ ಸಂಭ್ರಮಗೆ ಏತ್ ವರ್ಷದಿಂಚ ಬರೊಂದುಲ್ಲರ್ ಮ್ಯಾಮ್ ಇಜ್ಜಿ ಬರೋದು ಇಜ್ಜಂಡು ಎಂಕೊಂಡು ವಿಷಯ ತೆರಿದನಾಗ ಏನು ಹೊಲ ಅನ್ಲಿಪ್ಪೆ ಶೂಟ್ ಅದಾದ ಅನ್ಲಿಪ್ಪೆ ಅಂಚೆ ಸಮಸ್ಯೆ ಆಗ್ತದೆ ಇನ್ನೀಗ ಶೂಟ್ ಹಿಡ್ದೆ ಬರ್ತೀನಿ ಕೊಲ್ಲೂರು ಶೂಟ್ ಆಯ್ತಾನೆ ಮ್ಯಾರೇಜ್ ಪಾರ್ಟಿ ಮೂವಿ ಆಯ್ತೇನು ಹೀರೋಯಿನ್ ಮಮ್ಮಿನ ರೋಲ್ ಕ್ಯಾರೆಕ್ಟ್ ಮಾಡ್ಕೊಂಡೆ ಅಂಚೆ ಪಪ್ಪನ ರೋಲ್ ಮತ್ತೆ ಶಿವಣ್ಣೆ ಅಂಚೆ ಎಂಕ್ಲು ಅಲ್ಪಡ್ದೆ ಐತೆ ಈ ಇನಿ ಒಂದು ಅಟೆಂಡ್ ಮಾಡ್ತದೆ ಫಸ್ಟ್ ಇನಾಗ್ರೇಷನ್ ಫಸ್ಟ್ ಟೈಮ್ ಬರೊಂದುಲ್ಲರ್ ಪಟ್ಲ ಬರೋದಿಲ್ಲ ಸೊ ಮಸ್ತ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂಚನ ವರ್ಷಲ ಈ ಕಾರ್ಯಕ್ರಮಕ್ಕೆ ಬರೋಡು ಒಂದು ಯೋಜನೆ ಮಲ್ತೊಂದು ಈ ಥರ ಬೈದಿದ್ದಾರೆ ಪಟ್ಲದಾರ ಪಂಡನೆ ಇಂಕ್ಲೈ ಮಸ್ತ್ ಖುಷಿ ಆರ ಪುದಾರೆ ಆರ್ನ ಯಕ್ಷಗಾನ ಪಂಡನೆ ಮಸ್ತ್ ಖುಷಿ ಮಾತಂದಿಲ್ಲ ಎಂತ ಒಂದಿಪ್ಪೆ ಅಂಚತ್ತು ಕಾರು ಒಂಜಿ ಮಲ್ಪನ ನೆಕ್ ನಮ್ಮ ಮಾತ ಕಲಾಬಿ ಎಂಕ್ ಮಸ್ತ್ ಕಲಾಭಿಮಾನ ಎಂಕ್ಲೆ ಒಂಜಿ ಸಂಗಮೈನೆಲ್ಲ ಕಂಡು ಅವು ಮಸ್ತ್ ಖುಷಿ ಆಯ್ತು ಖುಷಿ ಆಂಡ್ ಬರೋಡು ನೆನಿ ದಿನ ಈ ವರ್ಷ ಬರ್ತಾರೆ ಬತ್ತದಿ ಏತು ಖುಷಿ ಆಡಿರೆ ಮಸ್ತ್ ಖುಷಿ ಆಡಿದೆ ಪಂಡ ಮಾತೆಲ್ಲ ಪಾತಿರು ಇರತ್ತೆ ಆರ್ಟಿಸ್ಟ್ ನಕ್ಲು ಎಂಗ್ಲು ಒಂಜಿ ಸೇರ್ನ ಪಂಡ ಒಂಜಿ ಕಲಾ ಮಾತಿನ ಸೇವ್ ಮಲ್ಪುನಕ್ಲತ್ತೆ ಎಂಗ್ಲು ಮಾತೆಲ್ಲ ಸೇರ್ನ ಮಸ್ತ್ ಖುಷಿ ಆಂಡ್ ಶೋಭಾ ರೈ ವೈದ್ಯರು ಶೋಭಕ್ಕ ವೈದ್ಯರು ಶಕ್ತಿನ ಮಾತೆಲ್ಲ ಮೋಹನ್ ಅವರ್ ಎಂಗ್ಲನ ಒಕ್ಕೂಟಡು
ಪುತ್ತೂರು ಪುರ ಮನ್ನ ಮೀಟಿಂಗ್ ಪುರ ಅನ್ನಕ ಅಂಚಪುರ ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷದ ಪಟ್ಲ ಸಂಭ್ರಮ 2026 ಯಾವ ರೀತಿಯಾಗಿ ಅದ್ಧೂರಿಯಾಗಿ ನಡೆಯಿತು ಎಂಬುದಂಥದ್ದನ್ನ ಎಲ್ಲಾ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಹಾಗೆ ಹಲವು ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ಕೂಡ ಪಡ್ಕೊಂಡ್ರು. ಹಾಗೆ ಕಲಾವಿದರು ಕೂಡ ಅಪಘಾತ ವಿಮೆ ಅನ್ನುವಂತಹ ಯೋಜನೆಯನ್ನು ಕೂಡ ಪಡ್ಕೊಂಡ್ರು. ಸೊ ಹಾಗಾಗಿ ವರ್ಷಂ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಯೋಜನೆಗಳು ಬಹಳ ಬೇರೆ ಬೇರೆ ಯೋಜನೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಈ ವರ್ಷದ ಪಟ್ಲ ಸಂಭ್ರಮ 2026 ಯಾವ ರೀತಿಯಾಗಿ ಅದ್ಧೂರಿಯಾಗಿ ನಡೆಯಿತು ಎಂಬುದಂಥದ್ದನ್ನ ಅಂಡ್ ಇನ್ನು ಮುಂದಿನ ವರ್ಷ 12ನೇ ವರ್ಷದ ಪಟ್ಲ ಸಂಭ್ರಮದಲ್ಲಿ ನಾವು ಸಿಗ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ.